ತುಮಕೂರು ನಗರದ ವಿಶ್ವಾಸ ಜ್ಯುವೆಲ್ಲರಿ ಶಾಪ್ನಲ್ಲಿ ಬರೋಬ್ಬರಿ 10 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ. ಇನ್ನು ಶಾಪ್ನ ಶಟರ್ಸ್ ಒಡಿಲಿಲ್ಲ, ಕಳ್ಳರು ಒಳಗೆ ಕೂಡ ನುಗ್ಗಲಿಲ್ಲ, ಸಿಬ್ಬಂದಿ ಕೈ ಚಳಕವನ್ನ ತೋರಲಿಲ್ಲ. ಆದರೂ ಕೂಡ ಬಂಗಾರ ಮಾಯವಾಗಿತ್ತು. ಇನ್ನು ಆ ಕಳ್ಳತನದ ರಹಸ್ಯ ನೋಡಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಹೇಗಿದೆ ಗೊತ್ತಾದು? ಸ್ಟೋರಿ ನೋಡಿ. ಜ್ಯುವೆಲ್ಲರಿ ಶಾಪ್ನಲ್ಲಿ ಇಲಿ ಕೈ ಚಳಕ, ಚಿನ್ನಾಭರಣ ಎಗರಿಸಿ ಬಿಲದಲ್ಲಿಟ್ಟಿದ್ದ ಇಲಿ. ತುಮಕೂರು ನಗರದ ಕಾಲ್ಟೆಕ್ಸ್ನಲ್ಲಿರುವ ವಿಶ್ವಾಸ್ ಜ್ಯುವೆಲ್ಲರಿ ಶಾಪ್ನಲ್ಲಿ ಕರ್ನಾಟಕದ ಚಿನ್ನದಂಗಡಿ ಮಾಲೀಕರೆಲ್ಲರೂ ಶಾಕ್ ಆಗುವ ರೀತಿಯಲ್ಲಿ ಕಳ್ಳತನ ನಡೆದಿದೆ. ರಾತ್ರಿ ಚಿನ್ನಾಭರಣಗಳ ಲೆಕ್ಕ ತಗೊಂಡು ಬಾಗಿಲು ಹಾಕಿ ಹೋಗಲಾಗಿತ್ತು. ಮರುದಿನ ಬೆಳಗ್ಗೆ ಬಂದು ಪುನಃ ಲೆಕ್ಕ ತಗೊಂಡಾಗ ಬರೋಬ್ಬರಿ 10 ಉಂಗುರ, 2 ಚೈನ್ ಮಾಯವಾಗಿತ್ತು. ಚಿನ್ನಾಭರಣ ಕಾಣಿಸದೇ ಇದ್ದಾಗ ಕೂಡಲೇ ಮಾಲೀಕ ವಿಶ್ವಾಸ್ಗೆ ಕಾಲ್ ಮಾಡಿ ಲೆಕ್ಕ ಕಡಿಮೆ ಬಂದಿರೋ ಬಗ್ಗೆ ಮಾಹಿತಿ ಕೊಡ್ತಾರೆ. ಮಾಲೀಕರು ಇನ್ನೊಮ್ಮೆ ಲೆಕ್ಕ ಮಾಡುವಂತೆ ತಾಕೀತು ಮಾಡ್ತಾರೆ. ಒಂದಲ್ಲ 3 ಬಾರಿ ಲೆಕ್ಕ ಮಾಡಿದ್ರೂ ಮತ್ತದೇ ಶಾರ್ಟೇಜ್ ತೋರಿಸುತ್ತವೆ. ಇದರಿಂದ ಸಿಬ್ಬಂದಿ ಶಾಕ್ ಆಗಿದ್ದರು. ಶಟರ್ ಕೂಡ ಮುರಿಯಲಿಲ್ಲ, ಕಳ್ಳರು ಬಂದಿರಲಿಲ್ಲ. ಹಾಗಾದ್ರೆ ನಮ್ಮ ಮೇಲೆ ಆಪಾದನೆ ಖಂಡಿತ ಎಂದು ಭಯಭೀತರಾಗಿದ್ದರು. ಆದರೆ ಸಿಬ್ಬಂದಿ ಪರವಾಗಿ ಕೆಲಸ ಮಾಡಿದ್ದು ಮಾತ್ರ ಸಿಸಿಟಿವಿ. ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಕಂಡುಬಂದಿದ್ದು ಇಲಿಗಳ ಟೀಮ್ ಕರಾಮತ್ತು. ಸ್ವತಃ ಮಾಲೀಕ ವಿಶ್ವಾಸ್ ಹಾಗೂ ಸಿಬ್ಬಂದಿ ಮೂಷಿಕಗಳ ಮಹಾ ಮೋಸ ಕಂಡು ಹೌಹಾರಿದ್ದಾರೆ. ಡೈಲಿ ಕೌಂಟಿಂಗ್ ಅಂತ ಇರುತ್ತೆ. ಕೌಂಟಿಂಗ್ ಅಲ್ಲಿ ಅಂದ್ರೆ ಇವತ್ತು ಎಷ್ಟು 100 ಗ್ರಾಮ್ ಚಿನ್ನ ಇದ್ರೆ 100 ಉಂಗುರ ಇದ್ರೆ 10 ಉಂಗುರ ಸೇಲ್ ಆಗಿದ್ರೆ 90 ಇರ್ಬೇಕು. ಆ ದಿವಸ ಏನಾಗಿತ್ತು 80 ಉಂಗುರ ಇತ್ತು. ಸೊ ಇದು ಆಗಕ್ಕೆ ಸಾಧ್ಯ ಇಲ್ವಲ್ಲ. ನಮ್ಮ ಸ್ಟಾಫ್ ಬಂದು ಹೇಳಿದ್ರು, ಸರ್ 10 ಉಂಗುರ ಕಮ್ಮಿ ಇದೆ, 2 ಚೈನ್ ಕಮ್ಮಿ ಇದೆ, ಅದು ವಜ್ರದಲ್ಲಿ ಸರ್ ಅಂತ. ಇನ್ನು ಒಂದೇ ದಿನ ರಾತ್ರಿಯಲ್ಲಿ ಇಲಿಗಳ ಟೀಮ್ 10 ಉಂಗುರ 2 ಸರ ಕದ್ದು ಬಿಟ್ಟಿತ್ತು. ಉಂಗುರ ಮತ್ತು ಚೈನ್ಗಳಿಗೆ ಹಾಕಲಾಗುವ ಸುವಾಸನೆ ಭರಿತ ದಾರದ ಟ್ಯಾಗ್ಗೆ ಸ್ಕೆಚ್ ಹಾಕಿದ್ದು ಇಲಿಗಳ ತಂಡ. ಆ ಟ್ಯಾಗ್ ತಿನ್ನುವ ಸಲುವಾಗಿ ಇಡೀ ಉಂಗುರ ಸರವನ್ನೇ ತನ್ನ ಬಿಲದೊಳಗೆ ಕೊಂಡೊಯ್ದಿತ್ತು. ಉಂಗುರ ಇಡುವ ಕೆಲ ಟ್ರೇಗಳಲ್ಲಿನ ಉಂಗುರದ ದಾರ ಮಾತ್ರ ಕಟ್ ಆಗಿರೋದು ಹಾಗೂ ಕೆಲವು ದಾರಗಳು ಮಾತ್ರ ಮಾಯವಾಗಿರೋದು ಇಲಿಗಳ ಮೇಲಿನ ಅನುಮಾನಕ್ಕೆ ಕಾರಣವಾಯಿತು. ಸಿಸಿಟಿವಿ ಜಾಡು ಹಿಡಿದು ಹೋದಾಗ ಶೋಕೇಸ್ನ ವುಡನ್ ಶೆಲ್ಫ್ನಲ್ಲಿ ಮೂಷಿಕಗಳು ಬಿಲ ತೋಡಿಕೊಂಡಿತ್ತು. ಇದನ್ನು ಗಮನಿಸಿದ ಮಾಲೀಕರು ಕಾರ್ಪೆಂಟರ್ನ ಕರೆದು ತಂದು ಬಿಲದಲ್ಲಿ ತಲಾಶ್ ಮಾಡಿದ್ದಾರೆ. ಆಗ ಇಲಿಗಳು ಕದ್ದ ಎಲ್ಲಾ ಮಾಲುಗಳು ಸಿಕ್ಕಿವೆ. ಆದರೆ ಚಿನ್ನಾಭರಣ ಟ್ಯಾಗ್ ಮಾತ್ರ ಇಲಿಗಳು ತಿಂದಿದ್ದವು. ಕದ್ದ ಮಾಲು ಸಿಕ್ಕ ಬಳಿಕ ಜ್ಯುವೆಲ್ಲರಿ ಮಾಲ್ನ ಸಿಬ್ಬಂದಿ ಅಪರಾಧ ಭಾವದಿಂದ ನಿರಾಳರಾದರು. ಚಿನ್ನದ ಉಂಗುರ ಬೆಳಗ್ಗೆ 4-4:15 ಜಾವದಲ್ಲಿ ಚಿನ್ನದ ಉಂಗುರ ಎಳ್ಕೊಂಡು ಹೋಗೋದು ಕಾಣಿಸ್ತು. ಸೊ ಅದನ್ನ ಫಾಲೋ ಮಾಡಿದಾಗ ಅಲ್ಲಿ ಒಂದು ಚಿಕ್ಕ ಹೋಲಿತ, ಹೋಲಿಂದ ಕೆಳಗೆ ಬಿದ್ದಿದೆ. ಆ ಹೋಲಿಂದ ಬಿದ್ದಿದ್ದನ್ನ ನಾವು ಒಂದ್ ಕಡೆ ಓಪನ್ ಮಾಡಿ ನೋಡಿದಾಗ ಸೊ ಅಲ್ಲೇ 2 ಉಂಗುರ ಸಿಕ್ಕುದು. ತಿರ್ಗಾ 5-6 ಕಡೆ ನಮ್ಮ ಕಾರ್ಪೆಂಟರ್ ರಾಜನ್ನ ಕರೆಸಿ ಅವ್ರದೇ ಒಂದು ಐಡಿಯಾ, ಅವ್ರದೇ ಒಂದು ಚಾಲನೆ ಪ್ರಕಾರ ಎಲ್ಲ ಕಡೆ ಕಟ್ ಮಾಡಿ ಹುಡುಕಿ ಎಲ್ಲ ಮೊಬೈಲ್ ಕ್ಯಾಮ್ರಾ ಬಿಟ್ಟು ಸರ್ಚ್ ಮಾಡಿದಾಗ ಈ ಉಂಗುರಗಳು ಅಲ್ಲಿ ಇಲ್ಲಿ ಚಿಲ್ಲಪಿಲ್ಲಿ ಆಗಿದ್ದು ಸಿಕ್ತು. ಸೊ ಗುಡ್ ರಿಕವರಿ ಆಯ್ತು. ಎಲ್ಲೋ ಗಣೇಶ ನಮ್ ಕೈ ಹಿಡ್ದ. ಇಲ್ಲಿಗೆ ಪೂಜೆ ಮಾಡಿರ್ಲಿಲ್ಲ ಅಂತ ಇಲ್ಲಿ ಸಿಟ್ಕೊಂಡಿತ್ತೇನೋ, ಇಲ್ಲ ಗರ್ಲ್ ಫ್ರೆಂಡ್ ಕೊಡಕ್ಕೆ ಎತ್ಕೊಂಡು ಹೋಗಿತ್ತೇನೋ. ಇನ್ನು ಪೊಲೀಸರು ಸೆರೆ ಹಿಡಿಯಲಾಗದ ಕಳ್ಳರನ್ನ ಸಿಸಿ ಕ್ಯಾಮೆರಾ ಹಿಡಿದಿಟ್ಟಿದೆ. ಅಲ್ಲದೆ ಜ್ಯುವೆಲ್ಲರಿ ಶಾಪ್ನ ಸಿಬ್ಬಂದಿ ಆರೋಪ ಮುಕ್ತರನ್ನಾಗಿ ಮಾಡಿದೆ. ಆ ಮೂಲಕ ಕಳ್ಳತನದ ಪ್ರಕರಣ ಥ್ರಿಲ್ಲಿಂಗ್ ಮೂಲಕ ಸುಖಾಂತಿ ಕಂಡಿದೆ.